ಹಲೋ ಸರ್, ನಿಮ್ಮ ಮನೆ ಕಾರ್ ಪಾರ್ಕಿಂಗಲ್ಲಿ ಇದ್ದೀನಿ ಸರ್. ಎಲ್ಲಿದೆಯೋ ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರ್. ಯಾರು ಬಂದಿರೋದು? ಬಂಗಾರಿ, ಅದೇ ನಾವು ಸೋಲಾರ್ ಪ್ಲ್ಯಾಂಟ್ ಮಾಡ್ತಿದ್ದೀವಲ್ವಾ, ಅದಕ್ಕೆಲ್ಲ ಒಳ್ಳೆ ಮೆಟೀರಿಯಲ್ಸ್ ಗುಜರಾತಲ್ಲಿ ಒಂದು ಕಡೆ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಒಬ್ಬರನ್ನು ಕರೆಸಿದ್ದೀನಿ. ಅವ್ರದ್ದೇ ಫೋನ್. ಒಳ್ಳೇದಾಯ್ತಲ್ಲ. ಸರಿ, ಒಳಗೆ ಕರೆದ್ಬಿಡು, ಇಲ್ಲ ಕುತ್ಕೊಂಡು ಮಾತಾಡೋಣ. ಹೇ ಬಂಗಾರಿ, ಅವರೆಲ್ಲ ಮಿಡಲ್ ಕ್ಲಾಸ್ ಜನ, ಅವ್ರನ್ನೆಲ್ಲ ಮನೆಯೊಳಗೆ ಕರೆಸಿ ಕೂರಿಸಿ ಮಾತಾಡಬಾರ್ದು. ನಾನೇ ಅಲ್ಲೋಗಿ ಮಾತಾಡಿ ಕಳಿಸ್ತೀನಿ. ಹಾಂ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಹಾಂ. ಖುಷಿ ಪುಟ್ಟ, ಏನು ಮಾಡ್ತಿದ್ಯಾ? ಆಟ ಆಡೋಣ? ಯೋ, ಎಷ್ಟು ಸಲ ಹೇಳ್ಬೇಕು ನಿಂಗೆ ಕರೆಕ್ಟ್ ಟೈಮಿಗೆ ಬರಬೇಕು ಅಂತ, ಗೊತ್ತಾಗಲ್ಲ ನಿಂಗೆ? ಯಾಕೆ ಲೇಟ್ ಮಾಡಿದೆ? ಏನಿಲ್ಲ ಸರ್, ರಾತ್ರಿ ಕುಡಿದಿದ್ದು ಬೇರೆ ಜಾಸ್ತಿ ಆಗಿತ್ತು. ಬೆಳಗ್ಗೆ ತಲೆ ಹಿಡ್ಕೊಂಡ್ಬಿಟ್ಟಿತ್ತು. ಮಜ್ಜಿಗೆ ನೀರು ಕುಡಿದು ಅದನ್ನು ಇಳಿಸ್ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯ್ತು ಸರ್. ಹಾಂ, ಸರಿ ಸರಿ, ತಗೋ ಇದನ್ನ. ಇನ್ಮೇಲೆ ಈ ಕಡೆ ತಲೆ ಕೂಡ ಹಾಕಿ ಮಲಗಬೇಡ, ಹೋಗ್ತಾ ಇರೋ. ಏನು ಸರ್ ಹಿಂಗಂದ್ರೆ, ನೀವು ಕೊಟ್ಟಿರೋ ದುಡ್ಡು ನಿಮ್ದೊಂದು ಆಫೀಸ್ಗಾದರೂ ಸಮಾನ, ಹಾಗೆ ನಿಮ್ದೊಂದು ಫಾರ್ಮ್ ಹೌಸ್ ಇದೆಯಲ್ಲ ಸರ್, ಅದಕ್ಕಾದರೂ ಸಮಾನ, ನಿಮ್ಮದು ಸೋಲಾರ್ ಪ್ಲ್ಯಾಂಟ್ ಇದೆಯಲ್ಲ ಅದಕ್ಕಾದರೂ ಸಮಾನ ಸರ್. ನೀವೇ ನೋಡಿದಾಗೆ ಇದು ಯಾವುದಕ್ಕಾದರೂ ಇದು ಸಮಾನ ಸರ್. ಇನ್ನೊಂದು 10 ವಾರ 10 ಕಂತೆ ನನಗೆ ಹೀಗೆ ಕೊಟ್ಬಿಟ್ರೆ ನಾವು ಸ್ವಲ್ಪ ಉಸಿರಾಡ್ಕೊತೀವಿ ಸರ್. ನೋಡು, ತುಂಬ ಆಸೆ ಪಡಬೇಡ, ಕೊಟ್ಟಿದ್ದೀನಿ, ಸುಮ್ಮನೆ ಇಸ್ಕೊಂಡು ಹೋಗ್ತಾ ಇರು. ಏನು ಸರ್, ಬರೀ 2 ಲಕ್ಷ ಇದ್ದಂಗಿದೆ. ಇದು ಸ್ವಲ್ಪ ಸೇರಿಸ್ಕೊಡಿ ಸರ್. ಹೇಗಿದ್ರು ಬಂದಿದ್ದೀನಿ, ಒಟ್ಟಿಗೆ ತಗೊಂಡೋಗ್ಬಿಡ್ತೀನಿ. ಅಯ್ಯೋ, ನಿಂದು ಒಳ್ಳೆ ಗೋಳ್ಕಣೆಯ ನನಗೆ. ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತಿರ್ತಿಯಲ್ಲಪ್ಪ. ಹೌದು ಸರ್, ಇಬ್ರು ಸೇರ್ಕೊಂಡು ಮಾಡಿದೀವಲ್ಲ ತಲೆ ಹೋಗೋವಂಥ ಕೆಲಸ. ಸರಿ, ಮನೆಯೊಳಗೆ ತೊಗೊಂಬರ್ತೀನಿ, ಇಲ್ಲೇ ಇರು. ಒಂದು ನಿಮಿಷ. ಮಾವ, ಹೊರಗಡೆ ಯಾರೋ ಇದನ್ನ ನಿಮಗೆ ಕೊಡಕ್ಕೆ ಹೇಳಿದ್ರು. ಓ, ಇದಾ? ತೊಗೊಂಡೋಗಿ ದೇವ್ರ ಮೇಲೆ ಇಡಮ್ಮ. ದೇವ್ರ ಮನೆಯಲ್ಲ, ಇದನ್ನ ದೇವ್ರ ಮನೇಲಿ ಇಡೋವಂಥದ್ದು ಏನಿದೆ ಮಾವ? ಈ ತಲಾಟೆ ಸುಮ್ಮನೆ ಅಪ್ಪ ಹೇಳ್ದಷ್ಟು ಮಾಡು, ಎಲ್ಲದಕ್ಕೂ ತಲೆ ಹಾಕಕ್ಕೆ ಬರಬೇಡ. ವಿಶ್ವ, ಯಾಕೆ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತೀಯಾ? ಅವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋ. ತನು, ಅದೇನಿದೆ ಅಂತ ನೀನು ತೆಗೆದು ನೋಡಮ್ಮ, ನಿನಗೆ ಗೊತ್ತಾಗುತ್ತೆ. ಮಾವ, ನಮ್ಮ ಎಂಗೇಜ್ಮೆಂಟ್ ಕಾರ್ಡು ಹೇಗೆ ಮಾವ ಇಷ್ಟು ಬೇಗ? ಯಾಕಮ್ಮ, ನೀವಿಬ್ರು ಮುದುಕಿ ಆದ್ಮೇಲೆ ಮಾಡಬೇಕಾಗಿತ್ತಾ? ನಿಮ್ಮ ಮಾವ ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡೋದು. ಕಾರ್ಡ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೀ. ನಾನೇನೇನು ನೋಡೋದು, ನೀನು ನೋಡಿ ಸರಿ ಇದೆ ಅಂದರೆ ಸರಿ. ಹಾಂ, ಒಂದು ಸ್ಯಾಂಪಲ್ ಕಾರ್ಡ್ ಮಾಡಿ ಕಳಿಸು ಅಂತ ಹೇಳಿದ್ದೆ. ಆದಷ್ಟು ಬೇಗ ಅವರಿಬ್ಬರು ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೇಕು. ತನು, ಖುಷಿ ಆಯ್ತೇನಮ್ಮ? ನನಗೇನೋ ತುಂಬ ಖುಷಿ ಮಾವ. ಆದರೆ ಅವನ ಹಾಗೆ ಬಿಡಮ್ಮ, ಮದುವೆ ಆದಮೇಲೆ ಅವನೇ ಸರಿ ಹೋಗ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅತ್ತೆ ಜೊತೆ ಹೋಗಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಮ್ಮ. ಲಲಿತಾ, ಕೀ ಹಿಡಿದ್ಯಾ ವಾರ್ಡ್ರೋಬ್ದು? ಅಲ್ಲೇ ದಿಂಬಡಿಲಿದೆ. ಹಾಂ, ಸರಿ ಸರಿ ಸರಿ, ನಾನು ಬಾ ದೇವ್ರ ಮನೆಗೆ ಹೋಗೋಣ. ಸರ್, ನಂದು ಎಂಗೇಜ್ಮೆಂಟ್ ಇದೆ, ನೀವು ಕುಟುಂಬ ಸಮೇತ ಬರಬೇಕು, ಆಯ್ತಾ? ಯಾವಾಗಲೂ ಶ್ರೀನಿವಾಸನ್ ಜೊತೆ ಇದ್ದೇ ಇರ್ತಾಳೆ. ನಮ್ಮನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಮತ್ತೆ ಫೋನ್ ಮಾಡ್ತೀನಿ. ಇಂಥ ಮಾತೇ ನೋಡು, ನಾನು ದುಃಖದಲ್ಲಿದ್ದಾಗ ಧೈರ್ಯ ತುಂಬೋದು, ಆದರೆ ನೀನೊಂದು ಕಡೆ ಇದೆಯಾ, ನಾನೊಂದು ಕಡೆ ಇದ್ದೀನಿ. ಎಲ್ಲ ಎಷ್ಟು ದಿನ ನಡೆಯುತ್ತೆ ನಡೆಯುತ್ತೆ, ಆದರೆ ಇದನ್ನೆಲ್ಲ ಮನಸ್ಸು ಕೊಚ್ಕೊಂಡು ನೀನು ದುಃಖ ಪಡ್ಬೇಡ ಲಕ್ಷ್ಮಿ. ನೀವು ನಗ್ನಗ್ತಾ ಇರ್ಬೇಕು. ಎಲ್ಲಿರೋದು ಲಕ್ಷ್ಮಿ? ಅಯ್ಯೋ ದೇವ್ರೆ, ಇವರಿಬ್ರು ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತಿದ್ದಾರ. ಇವರಿಬ್ರು ದೂರ ಮಾಡಿ ನಾವೇ ತಪ್ಪು ಮಾಡ್ಬಿಟ್ವಾ? ಮನೆಯಲ್ಲಿದ್ದಾಗ ಒಂದು ದಿವಸ ಹೀಗಿದ್ದಿದ್ದನ್ನು ನೋಡಲಿಲ್ಲ. ಈಗ ಫ್ರೀಡಮ್ ಸಿಕ್ಕಿದ ಹಾಗೆ ಲೈಲಾ ಮಜ್ನು ಥರ ಆಡ್ತಿದ್ದಾರೆ. ಈ ನಮ್ಮಪ್ಪ ಯಾಕೆ ಕೆಲಸಕ್ಕೆ ಹೋಗಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಇದನ್ನೇ ಫುಲ್ ಟೈಮ್ ಕೆಲಸ ಮಾಡ್ಕೊಂಬಿಟ್ಟಿದ್ದಾರೆ. ಇವ್ರಿಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕೋ ಅಲ್ಲೇ ಕಲಿಸ್ತೀವಿ.